ಒಂದು ಗೋಳದ ಘನಫಲ ಮತ್ತು ಒಂದು ಅರ್ಧ ಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣದ ಅನುಪಾತ 28:3 ಆಗೈತಿ. ಗೋಳ ಮತ್ತು ಅರ್ಧ ಗೋಳದ ತ್ರಿಜ್ಯಗಳು ಸಮ ಆಗ್ಯಾವ ನೋಡ್ರಿ. ರೇಡಿಯಸ್ ಏನೈತಿ ಇಲ್ಲಿ ಈಕ್ವಲ್ ಐತಿ. ಗೋಳದ ಘನಫಲವನ್ನ ಕಂಡಿಡ್ರಿ ಅಂತಂದ್ ಕೇಳಿರ್ಲಿ ನೋಡ್ರಿ. ವಾಲ್ಯೂಮ್ ಆಫ್ ಸ್ಪಿಯರ್ ಅಂದ್ರ ಗೋಳದ ಡಿವೈಡೆಡ್ ಬೈ ಟೋಟಲ್ ಸರ್ಫೇಸ್ ಏರಿಯಾ ಹೆಮಿಸ್ಪಿಯರ್ ಅಂದ್ರ ಅರ್ಧ ಗೋಳದ ಫಾರ್ಮುಲಾಗಳು ಏನಕ್ಕ ರೇಷಿಯೋ ಕೊಟ್ಟನ 28/3 ಅಂತಂದು. ಇದ್ರ ಫಾರ್ಮುಲಾ 4/3 πr³ ಡಿವೈಡೆಡ್ ಬೈ 3 πr² ಆಗತ್ತೆ. ಈಜು ಕೊಟ್ಟು 28/3 ಆಗತ್ತೆ. ರೇಡಿಯಸ್ ಏನೈತಿ ಸೇಮ್ ಐತೆ ಅಂದ್ರೆ ಇಲ್ಲಿ ರೇಡಿಯಸ್ 1 ಉಳಿತೈತಿ. ಪೈ ಕ್ಯಾನ್ಸಲ್ ಆಗತ್ತೆ. 4/9 r ಈಜು ಕೊಟ್ಟು 28/3 ಆಗತ್ತೆ. 4 1 4 7 3 1 3 3 ಆಗತ್ತೆ. 3 ಆ ಸೈಡ್ ಹೋದ್ರೆ ರೇಡಿಯಸ್ ಈಜು ಕೊಟ್ಟು ಎಷ್ಟು ಬಂತು 21 ಸೆಂಟಿಮೀಟರ್ ಆತ. ನಮಗೆ ಹೇಳ್ಕ್ಯಾರ ವಾಲ್ಯೂಮ್ ಆಫ್ ಗೋಳದ ಕೇಳ್ಯಾರ ಅಂದ್ರೆ ಏನಾಗತ್ತೆ ಫಾರ್ಮುಲಾ 4/3 πr³ ಆಗತ್ತೆ. 4/3 ಇಂಟು 22/7 ಇಂಟು 21 ಇಂಟು 21 ಇಂಟು 21 ಆಗತ್ತೆ. 7 3 21 21 ಕ್ಯಾನ್ಸಲ್. 4 ಇಂಟು 22 ಇಂಟು 21 ಇಂಟು 21 ಮಾಡಿದ್ರೆ ಎಷ್ಟಾಗುತ್ತೆ 38,808 ಸೆಂಟಿಮೀಟರ್ ಕ್ಯೂಬ್ ಏನಾಗುತ್ತೆ ವಾಲ್ಯೂಮ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಅನ್ಮೋಲ್ ಮತ್ತು ಆಯುಷ್ ಸೇರಿ ಒಂದು ವ್ಯವಹಾರದಲ್ಲಿ 46,000 ಹೂಡಿಕೆ ಮಾಡಿದ್ರು. ವರ್ಷದ ಕೊನೆಯಲ್ಲಿ ಒಟ್ಟು 7,500 ಲಾಭದಲ್ಲಿ ಅನ್ಮೋಲ್ನ ಪಾಲು 2,700 ಆಗಿತ್ತು. ಅನ್ಮೋಲ್ನ ಹೂಡಿಕೆ ಎಷ್ಟಿತ್ತು ಅಂತ ಕೇಳಿರಿ ನೋಡ್ರಿ. ಪ್ರಾಫಿಟ್ ಮತ್ತು ಇನ್ವೆಸ್ಟ್ಮೆಂಟ್ ರೇಷಿಯೋ ಏನಾಗಿರ್ತೈತಿ ಇಲ್ಲಿ ಸೇಮ್ ಆಗಿರ್ತೈತಿ. ಯಾಕಂದ್ರೆ ಟೈಮ್ ಏನಾಗಿರ್ತೈತಿ ಈಕ್ವಲ್ ಆಗಿರ್ತೈತಿ. ಹಂಗಾದ್ರೆ ಇಲ್ಲಿ ನೋಡ್ರಿ ಅನ್ಮೋಲ್ ಒಂದ್ ಎಷ್ಟ ಐತಿ ಪ್ರಾಫಿಟ್ ಇಲ್ಲಿ 2,700 ಐತಿ. ಪ್ರಾಫಿಟ್ ಮತ್ತು ಇನ್ವೆಸ್ಟ್ಮೆಂಟ್ ರೇಷಿಯೋ ಏನಂತ ಸೇಮ್ ಆತ. ಹಂಗಾದ್ರೆ ಇಲ್ಲಿ ಆಯುಷ್ ಅವ್ರದ್ದು ಇದು ಏನಾಗುತ್ತೆ ಪ್ರಾಫಿಟ್ 2,700 ಅನ್ಮೋಲ್ ಒಂದಾದ್ರೆ 7,500 2,700 ಹೋದ್ರೆ 4,800 ಏನಾಗುತ್ತೆ ಆಯುಷ್ ಇದಾಗುತ್ತೆ. 0 ಕ್ಯಾನ್ಸಲ್ ಆಗುತ್ತೆ. 3 9 3 16 ಆಗತ್ತೆ. ಅಂದ್ರೆ ನೋಡ್ರಿ ಇಲ್ಲಿ ಈ ಎಷ್ಟಾಯ್ತು 9 + 16 ಆಯ್ತು. ನಮ್ಗೆ ಯಾರು ಕೇಳ್ಯಾರ ಇಲ್ಲಿ ಅನ್ಮೋಲ್ ಒಂದು ಕೇಳ್ಯಾರ. ಅನ್ಮೋಲ್ ಒಂದು ರೇಷಿಯೋ ಎಷ್ಟೈತಿ 9 ಐತಿ. 9/16 ಏನಾಗುತ್ತೆ ಇದು ಪ್ಲಸ್ ಮಾಡಿದ್ರೆ 25 ಆಗುತ್ತೆ ಇಂಟು 46,600 ಆಗುತ್ತೆ. ಈಜು ಕೋಟಿ ಏನಾಗುತ್ತೆ 9 ಇಂಟು 1,864 ಆಗುತ್ತೆ. ಅಂದ್ರೆ 16,776 ರೂಪಾಯಿ ಏನಾಗಿರ್ತೈತಿ ಅನ್ಮೋಲ್ ಇನ್ವೆಸ್ಟ್ಮೆಂಟ್ ಆಗಿರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಸ್ತುವನ್ನು 29% ರಿಯಾಯಿತಿಯಲ್ಲಿ ಮಾರಿದ ನಂತರ 4% ಲಾಭ ದೊರಕುತ್ತೆ. ಹಾಗಾದ್ರೆ ಗುರುತಿಸುವ ಬೆಲೆಯ ಮೇಲೆ ಹೆಚ್ಚುವರಿ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ ನೋಡ್ರಿ. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಮಾರ್ಕ್ ಪ್ರೈಸ್ ಫಾರ್ಮುಲಾ ಏನಾಗುತ್ತೆ ಇದು 100 ಮೈನಸ್ ಡಿಸ್ಕೌಂಟ್ ಆಗುತ್ತೆ ಡಿವೈಡೆಡ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಅಂದ್ರೆ 100 ಮೈನಸ್ ಡಿಸ್ಕೌಂಟ್ ಎಷ್ಟು ಕೊಟ್ಟನ 29% ಕೊಟ್ಟನ. 100 ಪ್ಲಸ್ ಪ್ರಾಫಿಟ್ ಎಷ್ಟೈತಿ 4 ಐತಿ. ಅಂದ್ರೆ ಎಷ್ಟಾಗತ್ತೆ ಇದು 71/100 ಏನಾಗುತ್ತೆ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಮಾರ್ಕ್ ಪ್ರೈಸ್ ರೇಷಿಯೋ ಆಗುತ್ತೆ. ಎಷ್ಟು ಜಾಸ್ತಿ ಆಯ್ತು ಇಲ್ಲಿ ಕಾಸ್ಟ್ ಪ್ರೈಸ್ಗಿನ್ನ 33 ಜಾಸ್ತಿ ಆಯ್ತು. 33/71 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 46.48% ಏನಾಗಿರ್ತೈತಿ ಜಾಸ್ತಿ ಇರ್ತೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಾಷಿಂಗ್ ಮಷಿನ್ ಬೆಲೆಯು ಒಂದು ಟಿವಿಯ ಬೆಲೆಗಿಂತ 40% ಕಡಿಮೆ ಆಗೈತೆ ಅಂತ ಕೊಟ್ರೆ ಅಂದ್ರೆ ಟಿವಿ ಬೆಲೆ ಏನೈತಿ ಇಲ್ಲಿ 100 ರೂಪಾಯಿ ಇತ್ತಂದ್ರೆ ವಾಷಿಂಗ್ ಮಷಿನ್ ಬೆಲೆ ಏನಾಗುತ್ತೆ 40% ಕಡಿಮೆ ಅಂದ್ರೆ 60 ರೂಪಾಯಿ ಆಗುತ್ತೆ. ವಾಷಿಂಗ್ ಮಷಿನ್ ಬೆಲೆ 70% ಹೆಚ್ಚಾದ್ರೆ ಮತ್ತೆ ಟಿವಿಯ ಬೆಲೆ 22% ಕಡಿಮೆ ಆದ್ರೆ ಇವಳು ವಾಷಿಂಗ್ ಮಷಿನ್ ಮತ್ತು 6 ಟಿವಿಗೆ ಒಟ್ಟು ಬೆಲೆ ಎಷ್ಟು ಶೇಕಡಾ ಬದಲಾಗುತ್ತೆ ಅಂತ ಕೇಳಿರಿ ನೋಡ್ರಿ. ಟಿವಿ ಮತ್ತು ವಾಷಿಂಗ್ ಮಷಿನ್ ಏನಾಗುತ್ತೆ ಟಿವಿ ಬೆಲೆ ಏನಾಗೈತಿ ಎಷ್ಟು ಕಡಿಮೆ ಆಗೈತಿ ಇಲ್ಲಿ 22% ಕಡಿಮೆ ಆಗೈತಿ. ಅಂದ್ರೆ ಟಿವಿ ಬೆಲೆ ಎಷ್ಟಾಯ್ತು ಆಮೇಲೆ 78 ಆಯ್ತು. ವಾಷಿಂಗ್ ಮಷಿನ್ 60% ಜಾಸ್ತಿ ಐತಿ ಅಂದ್ರೆ 60 ಇಂಟು 180 ಡಿವೈಡೆಡ್ ಬೈ 100 ಆಗುತ್ತೆ. 2 0 ಕ್ಯಾನ್ಸಲ್ ಮಾಡಿದ್ರೆ ಇದು ಎಷ್ಟಾಗತ್ತೆ ಬೆಲೆ 108 ರೂಪಾಯಿ ಒಂದರದ್ದು ವ್ಯಾಲ್ಯೂ ಆಯ್ತು. ನಮ್ಗೆ ಏನ್ ಕೇಳ್ಯಾರ ಇಲ್ಲಿ ಒಟ್ಟು ಎಷ್ಟದ 7 ವಾಷಿಂಗ್ ಮಷಿನ್ ಅದಾವ ಅಂದ್ರೆ 7 ಮಾಡೋನು ವಾಷಿಂಗ್ ಮಷಿನ್ 2 ಕಡೆ. ಅಂದ್ರೆ ಆಮೇಲೆ ನೋಡ್ರಿ 6 ಟಿವಿ ಕೊಟ್ಟಾರ ಅಂದ್ರೆ ಇಂಟು 6 ಇದು ಎಷ್ಟಾಗತ್ತೆ 600 ಆಯ್ತು. ಇದು ಎಷ್ಟಾಗತ್ತೆ 420 ಆಯ್ತು. ಮೊದಲ ಟೋಟಲ್ ಎಷ್ಟೈತಿ ಪ್ರೈಸ್ 1020 ಆಯ್ತು. ಇದಕ್ಕೆ ಇಂಟು 6 ಮಾಡಿದ್ರೆ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ 468 ಆಗುತ್ತೆ. ಇಲ್ಲಿ ಇಂಟು 7 ಮಾಡಿದ್ರೆ ವಾಷಿಂಗ್ ಮಷಿನ್ ಬೆಲೆ ಎಷ್ಟಾಗುತ್ತೆ 756 ಆಗುತ್ತೆ. ಇವೆರಡು ಟೋಟಲ್ ಸಮ್ ಆಮೇಲೆ ಎಷ್ಟಾಗುತ್ತೆ 1,224 ಆಗುತ್ತೆ. ಇನ್ಕ್ರೀಸ್ ಎಷ್ಟಾಗುತ್ತೆ ಇಲ್ಲಿ 204 ಇನ್ಕ್ರೀಸ್ ಆಗುತ್ತೆ. 204 ಡಿವೈಡೆಡ್ ಬೈ 1020 ಇಂಟು 100 ಆಗುತ್ತೆ. 0 ಕ್ಯಾನ್ಸಲ್ 102 102 2 ಆಗುತ್ತೆ. ಅಂದ್ರೆ 20% ಏನಾಗಿರ್ತೈತಿ ಇಲ್ಲಿ ಇನ್ಕ್ರೀಸ್ ಆಗಿರ್ತೈತಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೋಹನ್ ಒಂದು ಗಡಿಯಾರವನ್ನ 460 ಖರೀದಿಸಿ 483 ಮಾರ್ತಾನ. ಅವನ ಲಾಭದ ಶೇಕಡಾವಾರವನ್ನ ಕಂಡಿಡ್ರಿ ಅಂತ ಕೇಳಿರಲಿ. ಎಷ್ಟು ಜಾಸ್ತಿ ಆಯ್ತು ಇಲ್ಲಿ 23 ರೂಪಾಯಿ ಜಾಸ್ತಿ ಮಾರಿನ. 23 ಡಿವೈಡ್ ಬೈ 460 ಇಂಟು 100 ಆಗುತ್ತೆ. 0 23 23 2 ಇಲ್ಲಿ ಅಂದ್ರೆ 5% ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 6,500 ಮೊತ್ತಕ್ಕೆ ವಾರ್ಷಿಕ 20% ಚಕ್ರ ಬಡ್ಡಿ ದರಲಿ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿ ಲೆಕ್ಕ ಹಾಕಿದ್ರೆ 2 ವರ್ಷಗಳ ನಂತರ ಒಟ್ಟು
ಮೊತ್ತ ಎಷ್ಟಾಗುತ್ತೆ ಅಂತ ಕೇಳಿರಿ ನೋಡ್ರಿ. ಈ 20% ಫ್ರಾಕ್ಷನ್ ಏನಾಗುತ್ತೆ 1/5 ಆಗುತ್ತೆ. ಅಂದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ, ಪ್ರಿನ್ಸಿಪಲ್ 5 ಇತ್ತು ಅಂದ್ರೆ ಅಮೌಂಟ್ ಜಾಸ್ತಿ ಆಗುತ್ತೆ ಅಂದ್ರೆ 1 ಪ್ಲಸ್ ಮಾಡ್ಬೇಕಂದ್ರೆ 6 ಆಗುತ್ತೆ. ಇದು ಎಷ್ಟು ವರ್ಷ ಕೊಟ್ಟರೆ 2 ವರ್ಷ ಕೊಟ್ಟರೆ ಅಂದ್ರೆ ಇದನ್ನ ಸ್ಕ್ವೇರ್ ಮಾಡೋಣ. ಎರಡೂ ಏನಾಗುತ್ತೆ, ಇದು 25 ಆದ್ರೆ ಇದು 36 ಆಗುತ್ತೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಕೊಟ್ಟರೆ ಎಷ್ಟು ಕೊಟ್ಟನ 6500 ಕೊಟ್ಟನ. ನಮ್ಗೆ ಏನ್ ಕೇಳ್ಯಾನ, ಅಮೌಂಟ್ ಕೇಳ್ಯಾನ. ಅಂದ್ರೆ ಏನಾಗುತ್ತೆ, ಇದು 36/25 ಇಂಟು 6500 ಆಗುತ್ತೆ. ಅಂದ್ರೆ ಅಮೌಂಟ್ ಎಷ್ಟಾಗುತ್ತೆ 9360 ರೂಪಾಯಿ ಅಮೌಂಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ತರಗತಿ 51 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 24 ವರ್ಷಗಳು. ಅಂದ್ರೆ ಟೋಟಲ್ ಏಜ್ ಎಷ್ಟಾಗುತ್ತೆ, 51 ಇಂಟು 24 ಮಾಡಿದ್ರೆ 1224 ಆಗುತ್ತೆ. ಶಿಕ್ಷಕರ ವಯಸ್ಸನ್ನು ಸೇರಿಸಿದಾಗ ಇಡೀ ಗುಂಪಿನ ಸರಾಸರಿ ವಯಸ್ಸು 25 ವರ್ಷಗಳಾಗುತ್ತೆ. ಶಿಕ್ಷಕರ ವಯಸ್ಸು ಎಷ್ಟಂತ ಕೇಳ್ಯಾರ. ಮೊದಲಕ್ಕೆ 51 ಜನ ವಿದ್ಯಾರ್ಥಿಗಳಾದ್ರು ಪ್ಲಸ್ ಒಬ್ಬರು ಟೀಚರ್ ಸೇರಿಸಿದ್ರೆ ಎಷ್ಟಾಗುತ್ತೆ 52 ಜನ ಆಗುತ್ತೆ. ಅವ್ರದ್ದು ಎವರೇಜ್ ಎಷ್ಟಾಗೈತಿ 25 ಆಗೈತಿ. 52 ಇಂಟು 25 ಮಾಡಿದ್ರೆ 1300 ಟೋಟಲ್ ಏಜ್ ಆಗುತ್ತೆ. ಟೀಚರ್ ಏಜ್ ಏನಾಗುತ್ತೆ ಇಲ್ಲಿ ಇದ್ರೊಳಗೆ 1300 ಒಳಗೆ 1224 ತೆಗೆದ್ವಿ ಅಂದ್ರೆ 76 ವರ್ಷ ಏನಾಗುತ್ತೆ ಟೀಚರ್ ಏಜ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 54 km/h ವೇಗದಲ್ಲಿ ಚಲಿಸುತ್ತಿರುವ ಪಿ ರೈಲು ಅದೇ ದಿಕ್ಕಿನಲ್ಲಿ ಸಮಾನಾಂತರ ಹಳಿಯಲ್ಲಿ 54 km ಗಂಟೆ ವೇಗದಲ್ಲಿ ಚಲಿಸುತ್ತಿರುವ 447 ಮೀಟರ್ ಉದ್ದದ ಕ್ಯೂ ರೈಲನ್ನು 4.5 ನಿಮಿಷಗಳಲ್ಲಿ ಸಂಪೂರ್ಣವಾಗಿ ದಾಟ್ತೈತಿ. ಅಂದ್ರೆ ನೋಡ್ರಿ, ಇಲ್ಲಿ ಎರಡು ಟ್ರೈನ್ಗಳು ಏನು ಮಾಡಕತ್ತವ, ಒಂದೇ ಡೈರೆಕ್ಷನ್ ಹೊಂಟವ. ಅಂದ್ರೆ ಸ್ಪೀಡ್ಗಳನ್ನ ಮೈನಸ್ ಮಾಡ್ಬೇಕಂದ್ರೆ 84ರಾಗ -44 ಮಾಡಿದ್ವಿ ಅಂದ್ರೆ ಎಷ್ಟಾಗತ್ತೆ ಇದು, ಸಾರಿ ಎಷ್ಟೈತಿ 54 km/h ಹೋದ್ರೆ 30 km/h ಏನಾಗುತ್ತೆ ಸ್ಪೀಡ್ ಆಗುತ್ತೆ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಸ್ಪೀಡ್ ಇಂಟು ಟೈಮ್ ಆಯ್ತು. ಇಲ್ಲಿ ಪಿ ಟ್ರೈನಿಂದ ಲೆಂತ್ ಕೊಟ್ಟಿಲ್ಲ ಅಂದ್ರೆ ಪಿ ಪ್ಲಸ್ ಕ್ಯೂ ಟ್ರೈನಿನ ಲೆಂತ್ ಕೊಟ್ಟರೆ ಎಷ್ಟು 447 ಮೀಟರ್ ಈಜು ಕೊಟ್ಟು ಸ್ಪೀಡ್ 30 km/h ಐತಿ. ಮೀಟರ್/h ಕನ್ವರ್ಟ್ ಮಾಡಕ್ಕೆ 5/18 ಮಲ್ಟಿಪ್ಲೈ ಮಾಡ್ತೀನಿ. ಟೈಮ್ ಎಷ್ಟು ಕೊಟ್ಟರೆ 4.5 ನಿಮಿಷ ಕೊಟ್ಟನ. ಇದನ್ನ ಸೆಕೆಂಡಿಗೆ ಕನ್ವರ್ಟ್ ಮಾಡಕ್ಕೆ ಇಂಟು 60 ಮಾಡ್ಬೇಕು. 6 3 18 6 10 ಆಗುತ್ತೆ. 3 1 3 10 ಆಗುತ್ತೆ. 10 ಇಂಟು 5 ಇಂಟು 4.5 ಇಂಟು 10 ಮಾಡಿದ್ರೆ ಎಷ್ಟಾಗುತ್ತೆ ಇದು 2250 ಟೋಟಲ್ ಆಗುತ್ತೆ. ಇದು ಪಿ ಪ್ಲಸ್ 447 ಈಜ್ಕೊಲ್ ಟು 2250 ಆಯ್ತು. ಪಿ ಟ್ರೈನಿನ ಲೆಂತ್ ಎಷ್ಟಾಗುತ್ತೆ 1803 ಮೀಟರ್ ಏನಂತ ಪಿ ಟ್ರೈನಿನ ಲೆಂತ್ ಆಯ್ತು. ಆಮೇಲೆ ನೋಡ್ರಿ, ಹಾಗಾದ್ರೆ 87 km/h ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ 287 ಮೀಟರ್ ಉದ್ದದ ಆರ್ ರೈಲನ್ನು ಪಿ ರೈಲು ಸಂಪೂರ್ಣವಾಗಿ ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿರಿ. ನೋಡ್ರಿ, ಪಿ ಮತ್ತು ಆರ್ ಏನ್ ಮಾಡೋ ಅಪೋಸಿಟ್ ಡೈರೆಕ್ಷನ್ ಬರಕತ್ತ. ಇದು 84 ಇದ್ರದ, ಇದು ಎಷ್ಟೈತಿ ಸ್ಪೀಡ್ 87 ಐತಿ. ಅಂದ್ರೆ ಎರಡು ಸ್ಪೀಡ್ ಏನ್ ಮಾಡ್ಬೇಕು ಕೂಡಿಸ್ಬೇಕು. ಎಷ್ಟಾಗತ್ತೆ ಇದು 171 km/h ಆಗುತ್ತೆ. ಆಮೇಲೆ ನೋಡ್ರಿ, ಎರಡು ಟ್ರೈನಿನ ಒಂದು ಪಿ ಟ್ರೈನಿಂದ 1803 ಐತಿ. ಕ್ಯೂ ಟ್ರೈನಿನ ಲೆಂತ್ ಎಷ್ಟು ಕೊಟ್ಟನ ನೀವು 287 ಮೀಟರ್ ಕೊಟ್ಟನ. ಈಜು ಕೊಟ್ಟು ಸ್ಪೀಡ್ 171 km/h ಐತಿ. ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು. 5/18 ಮಲ್ಟಿಪ್ಲೈ ಮಾಡ್ಬೇಕು. ಟೈಮ್ ಟಿ ಆಗುತ್ತೆ. 9 2 18 9 19 ಆಗುತ್ತೆ. ಇದೆಷ್ಟತ್ತು ಪ್ಲಸ್ ಮಾಡಿದ್ರೆ 2090 ಈಜು ಕೊಟ್ಟು 95/2 ಇಂಟು ಟಿ ಆಗುತ್ತೆ. 95 1 95 22 ಆಗುತ್ತೆ. ಟಿ ಈಜು ಕೊಟ್ಟು ಏನಾಗುತ್ತೆ 44 ಸೆಕೆಂಡ್ ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಜನರು 59 ಅಡಿ ಆಳದ ಬಾವಿಯನ್ನು 19 ದಿನಗಳಲ್ಲಿ ತೋಡಬಲ್ಲರು. ಹಾಗಾದ್ರೆ 118 ಅಡಿ ಆಳದ ಬಾವಿಯನ್ನು 2 ದಿನಗಳಲ್ಲಿ ತೋಡಲು ಎಷ್ಟು ಜನರು ಬೇಕಾಕಾರ ಅಂತ ಕೇಳಿರಿ. ಇಲ್ಲಿ ನೋಡ್ರಿ, ಮೆನ್ ಇಂಟು ಡೇ ಇಂಟು ಡಿವೈಡೆಡ್ ಬೈ ವರ್ಕ್ ಫಾರ್ಮುಲಾ ಆಗುತ್ತೆ. ಅಂದ್ರೆ ಎರಡು ಕಡೆ ಸೇಮ್ ಆಗುತ್ತೆ. 11 ಇಂಟು 19 ದಿವಸ ಡಿವೈಡೆಡ್ ಬೈ ಟೋಟಲ್ ಅಡಿ ಕೊಟ್ಟರೆ ಅಂದ್ರೆ 59 ಅಡಿ ಅಂತಂದ್ರೆ ಅದು ವರ್ಕ್ ಆಯ್ತು. ಆಮೇಲೆ ನೋಡ್ರಿ, 2 ದಿನದೊಳಗೆ ಎಕ್ಸ್ ಜನರು ಬೇಕಾಗೈತಿ. ಟೋಟಲ್ ಅಡಿ ಎಷ್ಟೈತಿ ಅದು 118 ಐತಿ. 59 1 59 2 ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಈಜು ಕೊಟ್ಟು 11 ಇಂಟು 19 ಮಾಡಿದ್ರೆ 209 ಜನರು ಬೇಕಾಕಾರ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪರ್ಸ್ನಲ್ಲಿ 5 ರೂಪಾಯಿ ಮತ್ತು 10 ರೂಪಾಯಿ ನಾಣ್ಯಗಳು ಮಾತ್ರ ಅವು. ಒಟ್ಟು ನಾಣ್ಯಗಳ ಸಂಖ್ಯೆ ಎಷ್ಟು ಕೊಟ್ಟನು 118 ಮತ್ತು ಅವುಗಳ ಒಟ್ಟು ಮೌಲ್ಯ 855 ರೂಪಾಯಿ ಆಗೈತಿ. 5 ರೂಪಾಯಿ ನಾಣ್ಯಗಳ ಸಂಖ್ಯೆ ಎಷ್ಟೈತಿ ಅಂತ ಕೇಳಿರಿ. ನೋಡ್ರಿ, 5 ರೂಪಾಯಿ ಏನೈತಿ 5 ಮತ್ತು ಇದು 10 ರೂಪಾಯಿ. ಇವುಗಳ ಸಂಖ್ಯೆ ರೇಷಿಯೋ ಏನ್ ಮಾಡ್ತೀನಿ ಎಕ್ಸ್ ರೇಷಿಯೋ ವಾಯ್ ಅಂತ ತಗೊಂತೀನಿ. ಇದು 5 ಇಂಟು ಎಕ್ಸ್ 10 ಇಂಟು ವಾಯ್ ಮಾಡಿದ್ರೆ 10 ವಾಯ್ ಈಜು ಕೊಟ್ಟು ಟೋಟಲ್ ವ್ಯಾಲ್ಯೂ ಕೊಟ್ಟನು 855 ರೂಪಾಯಿ ಅಂತಂದು. ಮತ್ತೆ ಎಕ್ಸ್ ಪ್ಲಸ್ ವಾಯ್ಗಳ ಸಂಖ್ಯೆ ಕೊಟ್ಟನು ಎಷ್ಟು ಟೋಟಲ್ ಅದಾವ ಅಂತಂದು ಅಂದ್ರೆ 118 ಕೊಟ್ಟನು. ಎಕ್ಸ್ ಈಜು ಕೊಟ್ಟು ಏನಾಗುತ್ತೆ 118 ಮೈನಸ್ ವಾಯ್ ಆಗುತ್ತೆ. ಅಂದ್ರೆ ನೋಡ್ರಿ, ಇದು 5x ಪ್ಲಸ್ 10 ವಾಯ್ ಈಜು ಕೊಟ್ಟು ಎಷ್ಟೈತಿ ಟೋಟಲ್ ರೊಕ್ಕ 855 ರೂಪಾಯಿ ಐತಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಬಂದೈತಿ ನಮ್ಗೆ ಅಲ್ಲಿ. ಅಂದ್ರೆ 5 ಇಂಟು 118 ಮೈನಸ್ ವಾಯ್ ಪ್ಲಸ್ 10 ವಾಯ್ ಈಜು ಕೊಟ್ಟು ಅಂತ 855 ಆಯ್ತು. 590 ಮೈನಸ್ 5 ವಾಯ್ ಪ್ಲಸ್ 10 ವಾಯ್ ಈಜು ಕೊಟ್ಟು ಎಷ್ಟಾಯ್ತು 855 ಆಯ್ತು. 5 ವಾಯ್ ಈಜು ಕೊಟ್ಟು ಏನಾಗ್ತಿದ್ದು ಮೈನಸ್ ಆ ಸೈಡ್ ಹೋದ್ರೆ 590 ಉಳಿದಿದ್ದು 265 ಆಕತಿ. ವಾಯ್ ಈಜು ಕೊಟ್ಟು ಎಷ್ಟು ಬರ್ತೈತಿ 53 ಬರ್ತೈತಿ. ಈ ವಾಯ್ನ ಇಲ್ಲಿ ಹಾಕೊಂಡು ಎಕ್ಸ್ ಈಜು ಕೊಟ್ಟು 118 ಮೈನಸ್ 53 ಮಾಡಿದ್ವಿ ಅಂದ್ರೆ 65 ಏನಕ್ಕವು ಎಕ್ಸ್ ವ್ಯಾಲ್ಯೂ ಹೋಗತಿ. ಅಂದ್ರೆ 5 ರೂಪಾಯಿ ನಾಣ್ಯಗಳ
ಸಂಖ್ಯೆ ಆಗುತ್ತೆ ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. 32 ಮತ್ತು 24 ಮೂರನೇ ಅನುಪಾತ ಎಕ್ಸ್ ಆಗೈತಿ. ಎಕ್ಸ್ ನಮ್ಮ ಮೌಲ್ಯ ಕಂಡುಹಿಡ್ರಿ ಅಂತ ಕೇಳಿರಲಿ ಅಂದ್ರೆ 32/24 ಈಸ್ ಈಕ್ವಲ್ ಟು 24/x ಆಗುತ್ತೆ. 4 ಎಂಟ್ಲೆ 4 ಆರ್ಲೆ ಆಗುತ್ತೆ, 8 ಒಂದ್ಲೆ 8 ಮೂರ್ಲೆ ಎಕ್ಸ್ ಈಸ್ ಈಕ್ವಲ್ ಟು 18 ಬರ್ತದೆ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 267 ಮೀಟರ್ ಮತ್ತು 150 ಮೀಟರ್ ಉದ್ದದ ಎರಡು ರೈಲುಗಳು ಕ್ರಮವಾಗಿ ಗಂಟೆಗೆ 162 ಕಿಲೋಮೀಟರ್ ಮತ್ತು 36 ಕಿಲೋಮೀಟರ್ ವೇಗದಲ್ಲಿ ಒಂದೇ ದಿಕ್ಕಿನಾಗ ಹೊಂಟವು. ವೇಗವಾಗಿ ಚಲಿಸುತ್ತಿರುವ ರೈಲು ನಿಧಾನವಾಗಿ ಚಲಿಸುತ್ತಿರುವ ರೈಲನ್ನ ಸಂಪೂರ್ಣವಾಗಿ ಹಿಂದಿಕ್ಕಲು ಎಷ್ಟು ಸಮಯ ಬೇಕಂತ ಕೇಳಿದ್ರೆ ನೋಡ್ರಿ, ಎರಡು ಟ್ರೈನ್ ಏನು ಮಾಡಕತ್ತು ಸೇಮ್ ಡೈರೆಕ್ಷನ್ ಹೊಂಟವು. ಒಂದು ಟ್ರೈನಿನ ಸ್ಪೀಡ್ 162 ಐತಿ, ಒಂದು ಟ್ರೈನಿನ ಸ್ಪೀಡ್ 36 ಕಿಲೋಮೀಟರ್ ಪರ್ ಅವರ್ ಐತಿ. ಅಂದ್ರೆ ಇದನ್ನ ಮೈನಸ್ ಮಾಡ್ಕೋಬೇಕಾಗತ್ತೆ. ಸ್ಪೀಡ್ ಎಷ್ಟಾಗತ್ತದ 126 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಕ್ಕೆ 5/18 ಮಲ್ಟಿಫೈ ಮಾಡ್ತೀನಿ ಇಲ್ಲಿ. ಅಂದ್ರೆ ನೋಡ್ರಿ 267 ಪ್ಲಸ್ ಇನ್ನೊಂದು ಟ್ರೈನ್ 153 ಈಸ್ ಈಕ್ವಲ್ ಟು ಏನಾಗುತ್ತೆ 126 × 5/18 ಇಂಟು ಟಿ ಆಗುತ್ತೆ. ಇದೇನಾಗುತ್ತೆ ಟಿ ಈಸ್ ಈಕ್ವಲ್ ಟು ಟೋಟಲ್ ಇದು 420 ಆಗುತ್ತೆ ಡಿವೈಡೆಡ್ ಬೈ ಇದು 18 ಒಂದ್ಲೆ 18 7 ಆಗುತ್ತೆ, 7 ಇಲ್ಲಿ 35 ಆಗುತ್ತೆ ಡಿವೈಡ್ ಬೈ 35 ಈಸ್ ಈಕ್ವಲ್ ಟು 12 ಸೆಕೆಂಡ್ ಒಳಗೆ ದಾಡ್ತೈತೆ ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಕ್ತಿಯು ತನ್ನ ಆದಾಯದ 60% ಅನ್ನು ಉಳಿತಾಯ ಮಾಡ್ತಾನೆ. ಅಂದ್ರೆ ನೋಡ್ರಿ ಇನ್ಕಮ್, ಎಕ್ಸ್ಪೆಂಡಿಚರ್ ಮತ್ತು ಸೇವಿಂಗ್ಸ್. ಸೇವ್ ಮಾಡೋದು 60% ಅಂದ್ರೆ ಇನ್ಕಮ್ ಏನಾಗಿರ್ತೈತಿ 100 ಆಗೈತಿ. ಅಂದ್ರೆ ಅವ್ನ ಖರ್ಚು ಎಷ್ಟಾಯ್ತು 40 ಆಯ್ತು. ಅವನ ಖರ್ಚು 440 ರೂಪಾಯಿ ಕೊಟ್ಟು ಅಂದ್ರೆ 40 ವ್ಯಾಲ್ಯೂ ಏನಾಯ್ತು 440 ಆಯ್ತು. ಅಂದ್ರೆ ಇಂಟು 11 ಮಾಡಿದ್ರೆ ಅವನ ಆದಾಯ ಎಷ್ಟಾಗುತ್ತೆ ಅಂತ ಕೇಳಿ ಇನ್ಕಮ್ ಎಷ್ಟಾಗುತ್ತೆ ಇಂಟು 11 ಮಾಡಿದ್ರೆ 1100 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಲ್ಲ 50 ಸಮ ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ರೆ ಇದೇನಾಗುತ್ತೆ ಅಂದ್ರೆ n+1 ಆಗುತ್ತೆ. ಅಂದ್ರೆ 50 ಪ್ಲಸ್ 1 ಆದ್ರೆ ಎಷ್ಟಾಗುತ್ತೆ 51 ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 481 ಗುರುಸಿದ ಬೆಲೆ ಇರುವ ಒಂದು ವಸ್ತುವನ್ನ 293ಕ್ಕೆ ಮಾರಿದ್ರೆ ರಿಯಾಯಿತಿ ಶೇಕಡಾವಾರು ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಡಿಸ್ಕೌಂಟ್ ಎಷ್ಟಾಗುತ್ತೆ ಇಲ್ಲಿ 192 ಆಗುತ್ತೆ. 192 ಡಿವೈಡ್ ಬೈ 495 ಇಂಟು 100 ಆಗುತ್ತೆ. ಅಂದ್ರೆ 39.59% ಏನಾಗುತ್ತೆ ಇಲ್ಲಿ ಡಿಸ್ಕೌಂಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಬಿ ಮತ್ತು ಸಿ ಕ್ರಮವಾಗಿ ಒಂದು ಕೆಲಸವನ್ನ 3, 8 ಮತ್ತು 24 ದಿನದಾಗ ಪೂರ್ಣಗೊಳಿಸಬಲ್ಲರು. ಅವ್ರು ಒಟ್ಟಾಗಿ ಕೆಲಸ ಮಾಡಿದ್ರೆ ಅದೇ ಕೆಲಸದ 3 ಪಟ್ಟು ಕೆಲಸನ ಪೂರ್ಣಗೊಳಿಸಲು ಎಷ್ಟು ದಿನ ಬೇಕಂತ ಕೇಳ್ಯಾರ ಇಲ್ಲಿ ನೋಡ್ರಿ. ಎ ಎಷ್ಟು ಟೈಮ್ 3, ಬಿ ಎಷ್ಟು ಟೈಮ್ 8 ದಿನ, ಸಿ 24 ದಿನ. LCM ಎಷ್ಟಾಗುತ್ತೆ 24, 3 8 8 3 24 ಒಂದೇ ನೋಡ್ರಿ. 3 ಮಂದಿ ಸೇರಿ ಅಂತ ಕೇಳ್ಯಾರ. 3 ಮಂದಿ ಟೋಟಲ್ ಎಫಿಷಿಯನ್ಸಿ ಎಷ್ಟಾಗುತ್ತೆ 12 ಆಗತ್ತೆ. ಅಂದ್ರೆ ಈ ಕೆಲಸದ 3 ಪಟ್ಟು ಅಂದ್ರೆ 3 × 24 ಡಿವೈಡ್ ಬೈ 12 ಆಗುತ್ತೆ. 12 ಒಂದ್ಲೆ 12 ಎರಡ್ಲಿ ಅಂದ್ರೆ 6 ದಿನದೊಳಗೆ ಕೆಲಸನ ಕಂಪ್ಲೀಟ್ ಮಾಡ್ತಾರೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. 3 ಜನರು ಒಂದು ಕೆಲಸನ 20 ದಿನದ ಪೂರ್ಣಗೊಳಿಸಬಲ್ರ. ಅದೇ ಕೆಲಸನ 2 ದಿನದ ಪೂರ್ಣಗೊಳಿಸಕ ಎಷ್ಟು ಜನರು ಬೇಕಂತ ಕೇಳ್ಯಾರ ಇಲ್ಲಿ. ಅಂದ್ರೆ M1 × D1 ಈಸ್ ಈಕ್ವಲ್ ಟು ಏನಾಗುತ್ತೆ ಇದು M2 × D2 ಆಗುತ್ತೆ. ಮಲ್ಲಕ್ ಮೆನ್ ಎಷ್ಟು ಜನ 3 ಜನ ಆದ್ರೆ ದಿವಸ 20 ದಿವಸ ಮೆನ್ ಬೇಕಾಗಿರ ನಮಗೆ ಎಷ್ಟು ದಿನ ಮುಗಿಸ್ಬೇಕು 2 ದಿನದಾಗ 2 ಒಂದ್ಲೆ 2 ಹತ್ಲಿ ಅಂದ್ರೆ X ಈಸ್ ಈಕ್ವಲ್ ಟು ಎಷ್ಟು 30 ಜನರು ಬೇಕಾಗ್ತಾರೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.